ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೇ 4 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ಆಯಿತಾ. ಇವತ್ತು ಏನಂದರೆ ಮೈಕಾನ್ ಇದೆಯಾ ಇವತ್ತು ನನ್ನ ರೆಸ್ಟ್ ಡೇ. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ 3 ಡೇಸಿಂದ ತುಂಬ ಹಾರ್ಡ್ ವರ್ಕೌಟು ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 18 ಅವರ್ಸ್ ಮಾಡಿರೋದ್ರಿಂದ ತುಂಬ ಒಂದು ವಿಡಿಯೋ ಮಾಡ್ಕೊಂಬತ್ತೆ ತುಂಬಾ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಒಂದಿನ ರೆಸ್ಟ್ ತಗೊಳ್ಳೋಣ ಅಂತ 3 ಡೇಸಲ್ಲಿ ತುಂಬ ಅಂದರೆ ನನಗೆ ತುಂಬಾ ತಲೆನೋವ್ತಾ ಇತ್ತು. ಅದಕ್ಕೆ ರೆಸ್ಟ್ ತಗೊಂಡಿರೋದು. ಡಯಟ್ ಕಂಟಿನ್ಯೂ ಮಾಡಿದ್ದೀನಿ. ಇವತ್ತು ವರ್ಕೌಟ್ ಮತ್ತು ವಾಕಿಂಗ್ ಮಾಡಿಲ್ಲ. ನಾ ಮಾಡ್ತೀನಿ ಇರು, ನಾನು ಹೊಸತೊಂದು ಆರ್ಡ್ರ್ ಮಾಡಿದ್ದೆ ಅದನ್ನು ನೋಡ್ತಾ ಇದ್ದೀನಿ. ಸೊ ಬಂದೆ. ಏನು ಏನು ಹೇಳ್ತಾರೆ ಇವತ್ತು ರೆಸ್ಟ್ ತಗೊಂಡು ತುಂಬ ತಲೆನೋವು. ಬಟ್ ನಮ್ಮ ಬಾಡಿಗೂ ರೆಸ್ಟ್ ಬೇಕಲ್ಲ ಅಂತ ಇವತ್ತು ಫುಲ್ ಡೇ ರೆಸ್ಟ್ ತಗೊಂಡು ತಲೆಗೆಲ್ಲ ತುಂಬ ಎಣ್ಣೆ ಹಚ್ಕೊಂಡಿದ್ದೆ. ರಾತ್ರಿ ಮಲಗಬೇಕಾದ್ರೆ ಅಷ್ಟು ತಲೆನೋವು ಆಗ್ತಾಯಿತ್ತು ಡಯಟ್ ಮಾಡಿರೋದ್ರಿಂದ. ಡಯಟ್ ಅದು ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಲ್ಲ. ಲೈಕ್ ಶುಗರ್ ಕಟ್ ಮಾಡಿದ್ದೆ ನಾನು, ಅದಕ್ಕೋಸ್ಕರ ಅನಿಸುತ್ತೆ. ಬಟ್ ಇವಾಗ ನಾರ್ಮಲ್ ಅದೇ ತಲೆ ಸ್ನಾನ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಚ್ಚಿದ ನಂತರ ನಾಳೆಯಿಂದ ವರ್ಕೌಟ್ ಮಾಡ್ತೀನಿ. ಬಟ್ ಇವತ್ತು ಡಯಟು ಮಾಮೂಲಿಯಾಗಿಯೇ ಮಾಡಿದ್ದೀನಿ, ಏನು ಜಂಕ್ಸ್ ಎಲ್ಲ ಏನು ತಿಂದಿಲ್ಲ. ಬಟ್ ಇವತ್ತು ಏನೆಲ್ಲ ತಿಂದಿದ್ದೀನಿ. ಮತ್ತು ಇವತ್ತು ಸ್ವಲ್ಪ ಲಿಯನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಏನೋ ಹೊರಗಡೆನೂ ಹೋಗಿಲ್ಲಲ್ಲ, ಇಲ್ಲೇ ಪಕ್ಕದಲ್ಲೇ ಒಂದು ಮಕ್ಕಳದ್ದು ಜಾಲಿ ಅಂತ ಒಂದಿದೆಯಂತೆ, ಅಲ್ಲೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ವೆಯ್ಟ್ ಬೆಳಿಗ್ಗೆ ಚೆಕ್ ಮಾಡಿದ್ದೀನಿ, ತುಂಬಾ ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಾಯಿದೆ. ದಿನಕ್ಕೆ ತುಂಬಾ ವೆಯ್ಟ್ ಕಮ್ಮಿ ಆಗ್ತಾಯಿದೆ. ಸೋ ಹ್ಯಾಪಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ವೇಟ್ 75.3. ಐ ಆಮ್ ಸೋ ಹ್ಯಾಪಿ ಟುಡೇ. ಬ್ರೇಕ್ಫಾಸ್ಟು ಓಟ್ಸು, ಆಮೇಲೆ ಅಮ್ಮ ಇಡ್ಲಿ ಮತ್ತು ವಡ ಮಾಡಿದ್ರು. ಅದು ಒಂದು ಇಡ್ಲಿ ಒಂದು ವಡ ತಿಂದೆ. ಏನು ಗುಡ್ಡು ಬಾಬಲ್ಲ ಅಮ್ಮಂದು. ನಿದ್ದೆಯಿಂದ ಎದ್ದು ಅಳುದು ಲಿಯಾನ್. ಅಲ್ಲ ಮಗ, ಅಲ್ಲ ಮಗ. ಲಂಚಿಗೆ ಅವಲಕ್ಕಿ. ಆಮೇಲೆ ಊಟ ಮಾಡಿದ ನಂತರ ನಾನು ಸ್ವಲ್ಪ ಲಿಯಾನ ಕರ್ಕೊಂಡು ಹೊರಗಡೆ ಹೋದೆ. ಜಾಲಿ ಅಂತ. ಇದು ಸರ್ಜಾಪುರ ರೋಡ್ ಹತ್ರ ಇದೆ. ಯಾರಾದರೂ ಸರ್ಜಾಪುರ ರೋಡ್ ಹತ್ರ ಇದ್ದರೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಆಟ ಆಡಿಸ್ಬೋದು. ತುಂಬ ಸ್ಮಾಲ್ ರೂಮಲ್ಲಿ ಮಾಡಿದ್ದಾರೆ. ಒಂದೇ ಇದು ರೂಮು, ಬಟ್ ವೆರೈಟಿ ಆಟ ಆಡ್ಬೋದು ಮಕ್ಕಳು ಇಲ್ಲಿ. ಲಿಯಾನ್ ನೋಡಿ ಇಷ್ಟೇ ಆಟ ಸಾಮಾನಿರೋದು, ಬಟ್ ಚೆನ್ನಾಗಿ ಆಟ ಆಡ್ಬೋದು. ಬೋರ್ ಆದಾಗ ಮನೆಯಲ್ಲಿ ಆಟ ಆಡಿಕೊಂಡು ಬೋರ್ ಆದಾಗ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ನಾವು ಬಂದು ಆಟ ಆಡಿಸ್ಬೋದು. ಎಲ್ಲ ವೆರೈಟೀಸ್ ಇದೆ. ಲೈಕ್ ನಿಮಗೆ 2 ವರ್ಷದಿಂದ ಒಂದು 12 ವರ್ಷದ ತನಕನೂ ಮಕ್ಕಳು ಇಲ್ಲಿ ಬಂದು ಆಟ ಆಡ್ಬೋದು. ದೊಡ್ಡವರಿಗೂ ಇದೆ, ಬಟ್ ಅಷ್ಟೊಂದಿಲ್ಲ. ಇಷ್ಟು 12 ವರ್ಷದೊಳಗಿನ ಮಕ್ಕಳು ಇದನ್ನೆಲ್ಲ ಆಟ ಆಡ್ಬೋದು. ನಮ್ಮ ಲಿಯಾನ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ನನಗೂ ಇದ್ರದ ಬಗ್ಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ನನಗೆ ಹೇಳಿದರು, ಇದೇ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ ಹೇಗಿದೆ ಅಂತ ನೋಡೋಣ ಅಂತ. ಸೊ ಲಿಯನ್ ಕರ್ಕೊಂಡು ಹೋದೆ. ಲಿಯನ್ಗೂ ಸ್ವಲ್ಪ ಇಷ್ಟ ಆಯಿತು. ಇಲ್ಲಿ ಬರ್ತ್ಡೇ ಪಾರ್ಟೀಸೂ ಮಾಡ್ತಾರಂತೆ. ಇಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳನ್ನು ನೀವು ಸರ್ಜಾಪುರದ ಹತ್ರ ಇದ್ದರೆ ಇಲ್ಲಿ ನೀವು ಬಂದು ಅವರನ್ನು ಕರ್ಕೊಂಡು ಬಂದು ಆಟ ಆಡಿಸ್ಬೋದು. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಇವತ್ತು ಫುಲ್ಲು ರೆಸ್ಟ್ ಡೇ ಆಯಿತು. ಎಲ್ಲೋ ಹೊರಗಡೆನೂ ಹೋಗಿಲ್ಲ, ಯಾಕಂದರೆ ತಲೆನೋವು ಇತ್ತಲ್ಲ. ಇವಾಗ ಎಷ್ಟೋ ಒಂಥರ ಫುಲ್ಲು ಏನೋ ಒಂಥರ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ ಬಾಡಿ ಎಲ್ಲ. ಸೊ ನಾಳೆ ಒಂದ್ಸತಿ ವೇಟ್ ಚೆಕ್ ಮಾಡಬೇಕು. ಜಂಕ್ ಏನು ತಿಂದಿಲ್ಲ,
ಮಧ್ಯಾಹ್ನ ನಂತರ 2 o'clock ನಾನು ಊಟ ಮಾಡಿರೋದು, ಅದೇ ಲಾಸ್ಟ್. ಆಮೇಲೆ ಏನು ತಿಂದಿಲ್ಲ, ಸರಿಯಾಗಿ ನೀರು ಕುಡಿತಾ ಇದ್ದೀನಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಲಾಟ್ಸ್ ಆಫ್ ಲವ್.